ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನು ಯಾರಿಂದಲೂ ತಡೆಯಲಾಗದು. ಈ ಬಗ್ಗೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲಿದೆ ಎಂದು ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಪುನರುಚ್ಚರಿಸಿದ್ದಾರೆ. ಹಾರೋಹಳ್ಳಿ ತಾಲೂಕಿನ ಟಿ. ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ಸಂಘಟಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಹೇಳಿದ್ದಾರೆ. ಟಿ. ಹೊಸಳ್ಳಿ ಗ್ರಾಮ ಪಂಚಾಯಿತಿಯಾದ್ಯಂತ 5 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ರಸ್ತೆ, ಚರಂಡಿ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಸೋಮವಾರವಷ್ಟೇ ಬಗರ್ ಹುಕುಂ ಸಾಗುವಳಿ ಸಭೆ ನಡೆಸಿದ್ದೇನೆ. ಸಭೆಯಲ್ಲಿ ಸುಮಾರು 307 ಜನರಿಗೆ ಈಗಾಗಲೇ ಸಾಗುವಳಿ ಚೀಟಿ ಇಂಡೀಕರಣ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ 68 ಮಂದಿಗೆ ಸಾಗುವಳಿ ಚೀಟಿ ವಿತರಿಸಲಿದ್ದೇವೆ ಎಂದು ತಿಳಿಸಿದರು. ಜನರು ನಿವೇಶನಕ್ಕಾಗಿ ಬೇಡಿಕೆ ಇಟ್ಟಿದ್ದು, ಬೇಡಿಕೆಯಂತೆ ಸರ್ಕಾರಿ ಜಮೀನುಗಳನ್ನು ಈಗಾಗಲೇ ಗುರುತಿಸುವ ಕೆಲಸ ಮಾಡಲಾಗಿದೆ. ಸರ್ಕಾರಿ ಜಮೀನು ಒತ್ತುವರಿಗೊಂಡಿದ್ದೆ ಅವುಗಳನ್ನು ತೆರವುಗೊಳಿಸಬೇಕಾಗಿದೆ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ನಮ್ಮ ತಾಲೂಕು ಕಾಡಂಚಿನಲ್ಲಿರುವ ಸಂದರ್ಭದಿಂದ ಕಾಡು ಪ್ರಾಣಿಗಳು ಹಾವಳಿ ಹೆಚ್ಚಾಗಿದೆ. ಈ ಬಗ್ಗೆ ಅರಣ್ಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ. ನಮ್ಮ ರೈತರ ಬೆಳೆ ರಕ್ಷಣೆ ಹಾಗೂ ನಮ್ಮ ರೈತರ ರಕ್ಷಣೆ ಮೊದಲ ಆದ್ಯತೆಯಾಗಿದೆ ಎಂದರು. ಕ್ಷೇತ್ರಾದ್ಯಂತ ಶಾಲಾ ಕೊಠಡಿ ದುರಸ್ತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದ್ದು, ಆದ್ಯತೆಯ ಮೇರೆಗೆ ಕಾಮಗಾರಿಗಳನ್ನು ಚಾಲನೆಗೊಳಿಸಲಾಗಿದೆ. 10 ಹಲವು ಕಾಮಗಾರಿಗಳು ಈಗಾಗಲೇ ಚಾಲನೆ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದೇವೆ ಎಂದರು. ದೊಡ್ಡಸಾದೇನಹಳ್ಳಿ ಗ್ರಾಮಸ್ಥರು ಸಾಗುವಳಿ ಚೀಟಿ ನೀಡುವಂತೆ ಶಾಸಕರಲ್ಲಿ ಬೇಡಿಕೆ ಇಟ್ಟಿದ್ದರು. ಇದಕ್ಕೆ ಸ್ಪಂದಿಸಿದ ಶಾಸಕರು, ಜನಸೇವೆಯೇ ನನ್ನ ಗುರಿ, ಅದನ್ನು ಚಾಚೂ ತಪ್ಪದೆ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಕ್ಷೇತ್ರಾದ್ಯಂತ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ತಹಸೀಲ್ದಾರ್ ಹರ್ಷವರ್ಧನ್, ಇಒ ಅಪೂರ್ವ, ಕುಲಕರ್ಣಿ, ಬಮೂಲ್ ನಿರ್ದೇಶಕ ಹರೀಶ್ ಕುಮಾರ್, ಹಾರೋಹಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸಿಪಿ ಅಶೋಕ್ ಕುಮಾರ್, ಮದನ್ ಮೋಹನ್ ಒಳ್ಳ, ಕಿರಣಗೆರೆ ಜಗದೀಶ್, ಜೆಸಿಪಿ ಚಿಕ್ಕಸಾದೇನಹಳ್ಳಿಯ ಈಶ್ವರ್, ಲೋಕೇಶ್, ಕೇಬಲ್ ರವಿ, ರುದ್ರೇಶ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗ ಕಡಿಮೆ ಇದೆ, ಕಾಂಕ್ರೀಟ್ ಹಾಕ್ಬೇಕು. ಹಂಗೆ ಕಾಂಕ್ರೀಟ್ ಹಾಕೋಕ್ಕಾಗೋದಿಲ್ಲ. ನಾಳೆ ಕಂಪನಿ ಜೊತೆ ಹೋಗ್ಬಿಟ್ಟು ಅದೊಂದು ಎಸ್ಟಿಮೇಟ್ ಮಾಡಿಬಿಟ್ಟು ಒಂದು 5 ಲಕ್ಷ ರೂಪಾಯಿ ಸಾಕಲ್ಲ ನೋಡ್ಕೊಂಡು ಬರ್ಬೋದು. ಅದು ನೀರು ಎಲ್ಲೂ ಹೋಯ್ತಲ್ಲ. ಒಂದ್ ಕಡೆ ಎಲ್ಲಾದ್ರೂ ಚರಂಡಿ ಹೋಗೋ ಕಡೆ ವ್ಯವಸ್ಥೆ, ನೀರು ವ್ಯವಸ್ಥೆ ಮಾಡ್ಕೊಂಡು ಕಾಂಕ್ರೀಟ್ ಹಾಕೊಂಡು ನೀಟಾಗೆಲ್ಲ ಸ್ವಲ್ಪ ಯಾರಾದ್ರೂ ರೋಡ್ ಮಾಡಿಸ್ಕೊಂಡ್ರು ರೋಡ್ ಮಾಡ್ಕೊಂಡು ಯಾರ್ದಿದ್ರು ಹೊಡೆದು ಬಿಸಾಕಿ ಸರ್. ಆಯ್ತಿರೋ ಓಕೆ ಸರ್, ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ಓಕೆ ಓಕೆ. 5 ಲಕ್ಷ ನೀವು ತಗೊಂಡಿದ್ದೀವಿ, ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕನ್ನಡನ. ಏನಂತ ಇನ್ನೂ 5 ಲಕ್ಷ ಇದೆಯಲ್ವಾ? 5 ಲಕ್ಷದಲ್ಲಿ ಸರ್, 5 ಲಕ್ಷದಲ್ಲಿ ಮಾಡಬೇಕು. ಕೂಡಿಸಿ ಆಗ್ತದೆ ಕಂಪ್ಯೂಟರ್ ಕಂಟಿನ್ಯೂ ಆಗುತ್ತೆ ಸರ್. ಆಯ್ತು ಮಾಡಿಸಿ. ನೀವು 30 ಲಕ್ಷದ ಒಂದೇ ರೋಡ್ ಮಾಡಿದ್ದೀರಿ. ಫಸ್ಟ್ ಈ ರೋಡ್ ಕಂಪ್ಲೀಟ್ ಆಗಿ ಆಮೇಲೆ ಮುಂದಕ್ಕೆ ಲಾಸ್ಟ್ 10 ಲಕ್ಷ ಏನ್ ಮಾಡಿದನಪ್ಪ ಮತ್ತೆ ಪ್ರಶಾಂತ್ ಯಾರ ಮನೆ ಹತ್ರ ಹೋಯ್ತವೆ, ಅವ್ರ ಮನೆಯಿಂದ ಇವ್ರ ಮನೆಗೆ ಹೋಯ್ತವೆ. ಈ ರೋಡ್ಗೆ ಬರೀ ಕಾಂಕ್ರೀಟ್ ಅಷ್ಟೇ, ಡ್ರೈನೇಜ್ ಇಲ್ಲ. ಸರ್ ಮೋರಿ ಇಲ್ಲ, ಅವ್ರವ್ರ ಮನೆಗಳ ಹತ್ರ ಮೋರಿ ಒಂದು ಮಾಡಿಸ್ಬಿಡಿ ಸರ್. ನಾನು ಕೇಳ್ಕೊಳ್ಳೋದು ಈ ಬೀದಿಗೆ ಅವ್ರವ್ರ ಮನೆಗಳ ಗದ್ಗೆ ಅವ್ರವ್ರ ಮೋರಿ ಬರ್ಬೇಕು ಸರ್.
ನವೆಂಬರ್ ಕ್ರಾಂತಿ ಬಗ್ಗೆ ಹೇಳಿ ಸರ್ ಫಸ್ಟು. ನನಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೇಳಿ. ನನಗೆ ನವಂಬರ್, ಡಿಸೆಂಬರು, ಜನವರಿ ಯಾವುದು ನನಗೆ ಕೇಳಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾನು ಟಿ ಹೊಸಳ್ಳಿ ಪಂಚಾಯತಿ ವ್ಯಾಪ್ತಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋಕೆ ಬಂದಿದ್ದೀನಿ. ಸುಮಾರು 4,80,00,000 ರೂಪಾಯಿ, 5 ಕೋಟಿ ಅಷ್ಟು ಕೆಲಸಗಳಿಗೆ ಇವತ್ತು ಚಾಲನೆಯನ್ನು ಕೊಡಬಹುದು. ರಸ್ತೆ ಚರಂಡಿ, ವಿಶೇಷವಾಗಿ ಕಾವೇರಿ ನಿಗಮದಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸುಮಾರು 4,80,00,000 ರೂಪಾಯಿ ಕೆಲಸಗಳ ರಸ್ತೆ ಚರಂಡಿ ಮಾಡುವಂಥದ್ದು, ಕೆಲವು ಶಾಲೆ ಕಾಲೇಜು ಶಾಲಾ ಕೊಠಡಿಗಳನ್ನು ಮಾಡುವಂಥದ್ದು, ಇನ್ನು ಕೆಲವು ಬಗರ್ ಹುಕುಂ ಸಾಗುವಳಿ ಅನೇಕ ಜನರದು ಸಾಕಷ್ಟು ವರ್ಷಗಳಿಂದ ಈ ಒಂದು ಬಗರ್ ಹುಕುಂ ಸಾಗುವಳಿದು ಅರ್ಜಿಗಳು ವಿಲೇ ಮಾಡುವಂಥದ್ದು ಸಾಕಷ್ಟಿದೆ. ಸೊ ಮೊನ್ನೆ ತಾನೇ ಸುಮಾರು 300 ನೆನೆ ಸೋಮವಾರ ನಂದು ಬಗರ್ ಹುಕುಂ ಸಾಗುವಳಿ ಮೀಟಿಂಗ್ ಇತ್ತು. ಸುಮಾರು 307 ಜನಕ್ಕೆ ನಾವು ಖಾತೆ ಮಾಡಿ ಅವ್ರ ಹೆಸರಿಗೆ ಪಾಣಿನ ಇಂಡೀಕರಣ ಮಾಡಿ ಕೊಟ್ಟಿದ್ದೀವಿ. ಇನ್ನು 53ರಲ್ಲಿ ಯಾರ್ಯಾರಿಗೆ ಬಗರ್ ಹುಕುಂ ಸಾಗುವಳಿಯಲ್ಲಿ ಯಾರ್ಯಾರಿಗೆ ಅಪ್ಲಿಕೇಶನನ್ನು ನಾವು ವಿಲೇ ಮಾಡಬೇಕಾಯ್ತು ಅದನ್ನು ವಿಲೇ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಮುಂದಿನ ಸೋಮವಾರ ಅವರಿಗೆಲ್ಲರೂ ಕೂಡ ಸುಮಾರು 68 ಜನಕ್ಕೆ ಅವ್ರಿಗೆಲ್ಲರೂ ಕೂಡ ಸಾಗುವಳಿ ಸಿಗುತ್ತೆ. ಅವ್ರಿಗೆಲ್ಲರೂ ಕೂಡ ಹೀಗೆ 10 ಹಲವು ಕೆಲಸಗಳು ಈ ಭಾಗದಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಈಗ ಕೆಲವರೆಲ್ಲ ಸೈಟ್ಗಳು ಕೇಳ್ತಾ ಇದ್ದಾರೆ. ನಾವು ಈಗಾಗಲೇ ಸರ್ಕಾರಿ ಜಮೀನು ಎಲ್ಲೆಲ್ಲಿದೆ ಅದನ್ನೆಲ್ಲ ಕೂಡ ಗುರುತಿಸ್ತಾ ಇದ್ದೀವಿ. ಎಲ್ಲ ಹಳ್ಳಿಲಿ ವಿಶೇಷವಾಗಿ ತಹಸೀಲ್ದಾರ್ ಅವ್ರಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಸರ್ಕಾರಿ ಗೋಮಾಳ, ಸರ್ಕಾರಿ ಜಮೀನು ಎಲ್ಲೆಲ್ಲಿದೆ ಅದನ್ನೆಲ್ಲ ತಾವೆಲ್ಲ ಕೂಡ ಗುರುತಿಸಬೇಕು. ಯಾರಾದರೂ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ತೆರವು ಮಾಡಿಸಿಸ್ಬೇಕು. ಸ್ಕೂಲ್, ಶಾಲೆಗೆ, ಶಾಲಾ ಕಾಲೇಜುಗಳಿಗೆ, ಮಶಾಣಕ್ಕೆ ಮತ್ತು ಯಾರಿಗೆ ನೆಲೆ ಇಲ್ಲ, ಸೂರಿಲ್ಲ ಅಂಥವ್ರಿಗೆ ಒಂದು ಮನೆ ಕೊಡಲಿಕ್ಕೆ, ಸೈಟ್ ಕೊಡಲಿಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿದ್ದೀವಿ. ಈ ಸೊತ್ತು, ಈ ಖಾತೆ ಯಾರಿಗಾಗಿಲ್ಲ ಅದನ್ನೆಲ್ಲೂ ಕೂಡ ಮತ್ತೆ ನಾವೆಲ್ಲರೂ ಕೂಡ ಈ ಮಾನ್ಯ ಕೃಷ್ಣ ಬೈರೇಗೌಡರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಆಧುನಿಕವಾಗಿ ಇವತ್ತು ಈ ಸೊತ್ತನ್ನು ಮಾಡುವಂಥದ್ದು, ಖಾತೆಗಳನ್ನು ಮಾಡುವಂಥದ್ದು, ಎ ಖಾತೆ, ಬಿ ಖಾತೆ ಎಲ್ರಿಗೂ ಅವಕಾಶ ಮಾಡಿಕೊಂಡಿದ್ದಾರೆ. ನೀವು ಸರ್ಕಾರಿ ಜಮೀನಲ್ಲೂ ಕಟ್ಟಿದ್ರು ಕೂಡ ಅವ್ರಿಗೆ ಬಿ ಖಾತೆ ಕೊಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಯಾರಿಗೆ ಖಾತೆಗಳಿಲ್ಲ ಅವರು ನಿಮ್ಮ ಹೆಸರಿಗೆ ಖಾತೆ ಮಾಡ್ಕೊಂಡು ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಅದನ್ನು ಕೂಡ ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗ ಆನೆಗಳ ಕಾಟದ ಬಗ್ಗೆ ಸಾಕಷ್ಟು ಈ ಭಾಗದಲ್ಲಿ ಈಗ ಮಾತಾಡಿದ್ದೇನಲ್ಲ DO ನೋಡಿ, ಕೆಲವು ನಮ್ಮ ಬಂದರಗಡ್ಡೆ ನ್ಯಾಷನಲ್ ಪಾರ್ಕ್ ಎಲ್ಲನೂ ನಮ್ಮ ಇದಕ್ಕೆ ಬರ್ತದೆ, ನಮ್ಮ ಆನೆಕಲ್ಗೆ ಬರ್ತದೆ. ಸೊ ಅಲ್ಲೇ DO ಕಾಜಲ್ ಮೇಡಮ್ ಇದ್ದರು, ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಂಗ್ಸ್ಟರ್ ಅವರು, UP ಕಡೆಯವರು. ಹೇಳಿದ್ದೀನಿ ಟಾಸ್ಕ್ ಫೋರ್ಸ್ ಅವ್ರಿಗೆಲ್ಲ 2 ಟೀಮ್ ಇದೆ ಅವ್ರ ಹತ್ರ, ಡ್ರೈವ್ ಮಾಡಿ ಅವ್ರಿಗೆಲ್ಲರೂ ಕೂಡ ಹೊರಗಡೆ ಆನೆಗಳನ್ನು ಈಗ ನಮ್ಮ ಬಾರ್ಡ್ರಿಂದ ಹೊರಗಡೆ ಕಳಿಸೋಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಬ್ಯಾರಿಕೇಡ್ ಏನಾದರೂ ಬ್ಯಾರಿಕೇಡ್ಗೆ 68 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನಾನು ಮತ್ತು ನಮ್ಮ DK ಸುರೇಶ್ ಸಾಹೇಬರು ವಿಶೇಷವಾಗಿ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ನಾವು ಹೋಗಿದ್ವಿ. ಮಾನ್ಯ ಮಂತ್ರಿಗಳು, ಅರಣ್ಯ ಮಂತ್ರಿಗಳು ಈಶ್ವರ್ ಖಂಡ್ರೆ ಸಾಹೇಬರು ಸುಮಾರು 68 ಕೋಟಿ ರೂಪಾಯಿ ಈಗಾಗಲೇ ಬ್ಯಾರಿಕೇಡನ್ನು 4 ಜಾಗದಲ್ಲಿ ನಾನೇ ಪೂಜೆ ಮಾಡಿದ್ದೀನಿ. ಕೆಲಸ ಚಾಲನೆ ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗ್ತಾರೆ, ಅದರಲ್ಲಿ ಏನಿದೆ. ಸಿದ್ದರಾಮಯ್ಯನವರೀಗ 5 ವರ್ಷ ನನಗೆ ಅದಕ್ಕೆ ತೀರ್ಮಾನ ಹೈಕಮಾಂಡ್ ತಗೊಳ್ತಾರೆ. ಇದೇನು ಹೊಸತೇನಲ್ಲ ಇದು. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಕೇಂದ್ರದಿಂದ ನಮ್ಮ ಹೈಕಮಾಂಡ್, ನಾವೆಲ್ಲರೂ ಕೂಡ ಹೈಕಮಾಂಡ್ಗೆ ನಾವು ಬದ್ಧವಾಗಿರುವಂಥ ಜನ. ಕಾಂಗ್ರೆಸ್ಸಲ್ಲಿ ಸಿದ್ಧತೆ, ಬದ್ಧತೆ ಅನ್ನೋದನ್ನು ಇದೆ. ನಾವೆಲ್ಲ ಶಿಸ್ತಲ್ಲಿ ಕೆಲಸ ಮಾಡುವಂಥ ಜನ. ಸೊ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಸಾಹೇಬರು, ಪ್ರಿಯಾಂಕ್ ಅವರು 4 ಜನ ತೀರ್ಮಾನವನ್ನು ತಗೊಳ್ತಾರೆ. ಅದೇ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಭೇಟಿ ಹಂಗೆ ಬಂದಿದ್ದೀವಿ. ಅಲ್ಲ, ಡೆಲ್ಲಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬಿಹಾರ ಚುನಾವಣೆ ಇದೆ, ನಮ್ಮ ರಾಜ್ಯದ ಅಭಿವೃದ್ಧಿ ಕೆಲಸಗಳಿದೆ. ಒಬ್ಬರು ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬರು ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಆವಾಗ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋದ್ರೆ ವಿಶೇಷತೆ ಏನಿದೆ ಅದರಲ್ಲಿ? ಕಾಂಗ್ರೆಸ್ನವರು ಈ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಹೋಗ್ತಾರೆ.
ಸಾಹೇಬ್ರೆ ಕಾಂಗ್ರೆಸ್ನವರು ಈ ಓದಿಲ್ಲ ಮಾಡ್ತೀರಾ ಅವ್ರನ್ನ ಸಿಎಂ ಅಂತ? ಅಲ್ಲಿ ಹೇಳದ್ನಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಲ್ಲ, ನಿಮಗೆ ಮಾಡ್ತಾರೆ ಯಾಕೆ?